ಈ ವರ್ಷದಲ್ಲಿ ಇದರ ಮೊದಲ ಭಾಗದ ಪಠ್ಯಪುಸ್ತಕದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮೊದಲ ಪಾಠ ಹಾಗೂ ಈ ಪಠ್ಯಪುಸ್ತಕದ 9ನೇ ಪಾಠ ಕುಟುಂಬ ಅಂತಕ್ಕಂಥದ್ದು. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿಗೆ ತಾವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನಾವು 9ನೇ ತರಗತಿಗೆ ಇಲ್ಲಿಯವರೆಗೆ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪಾಠದ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವು ನೋಡ್ಬೋದು. ವಿಡಿಯೋವನ್ನು ತಾವೆಲ್ಲರೂ ಲೈಕ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ತೀರಿ ಅಂತ ನಂಬ್ತಾ ಶುರು ಮಾಡ್ತೀನಿ ಕುಟುಂಬ ಪಾಠದ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. 1. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲ ಪ್ರಶ್ನೆ ಇತ್ತು, ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ. ಉತ್ತರ ಬಂದ್ಬಿಟ್ಟು ಕುಟುಂಬ. ಪ್ರಶ್ನೆ 2 ಇತ್ತು, ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಶ್ ಎನ್ನುತ್ತಾರೆ. ಪಿತೃಪ್ರಧಾನ ಕುಟುಂಬ ಅಂತ ಕರೀತಾರೆ. ಪ್ರಶ್ನೆ 3 ಇತ್ತು, ಕೇರಳದ ಮಲ್ಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡುಬರುತ್ತದೆ ಅಂತ ಇದೆ. ಉತ್ತರ ಬಂದ್ಬಿಟ್ಟು ಮಾತೃಪ್ರಧಾನ ಕುಟುಂಬ ಅಂತಕ್ಕಂಥದ್ದು. ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಮೊದಲ ಪ್ರಶ್ನೆ ಇತ್ತು, ಕುಟುಂಬವು ಸಮಾಜದ ಘಟಕ ಹೇಗೆ ಅಂತ ಕೇಳಿದ್ದಾರೆ. ಸೊ ಕುಟುಂಬ ಸಮಾಜದ ಘಟಕ ಅನ್ನಲಿಕ್ಕೆ ಯಾವೆಲ್ಲ ಪಾಯಿಂಟ್ಸ್ಗಳನ್ನ ಬರಿಬೇಕಂದ್ರೆ, ಮೊದಲಿಗೆ ಕುಟುಂಬ ಅಂದರೆ ಬರಿಬೇಕು. ಕುಟುಂಬ ಅಂದರೆ ತಾಯಿ, ತಂದೆ, ಮಕ್ಕಳು, ಮೊಮ್ಮಕ್ಕಳ ನಡುವೆ ಉಂಟಾಗ್ತಕ್ಕಂಥ ಸಂಬಂಧಗಳ ವ್ಯವಸ್ಥೆಗೆ ಕುಟುಂಬ ಅಂತ ಕರೀತಾರೆ. ಈ ಕುಟುಂಬ ಒಂದು ಸಮಾಜದ ಘಟಕವೂ ಹೌದು, ಸಮಾಜದ ಒಂದು ಜೀವಕೋಶವೂ ಹೌದು. ಒಂದು ಸಮುದಾಯ ಪ್ರಗತಿಯನ್ನು ಹೊಂದಬೇಕಾದ್ರೆ, ಒಂದು ರಾಷ್ಟ್ರವನ್ನು ನಿರ್ಮಾಣಗೊಳ್ಳಬೇಕಾದ್ರೆ ಅಲ್ಲಿ ಕುಟುಂಬ ಸಹಕಾರಿ, ಕುಟುಂಬ ಬೇಕೇ ಬೇಕು. ಈ ಕುಟುಂಬ ಅಂತಕ್ಕಂಥದ್ದು ಮುಖ್ಯವಾಗಿ ನಿಂತಿರೋದೇ ಆ ಭಾವನಾತ್ಮಕ ಸಂಬಂಧಗಳ ಬೆಸುಗೆಯ ಮೇಲೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 2, ಕುಟುಂಬದ ಪ್ರಕಾರಗಳನ್ನು ತಿಳಿಸಿ. ಒಟ್ಟು 3 ಪ್ರಕಾರದ ಕುಟುಂಬಗಳನ್ನು ನಾವುಗಳು ಕಾಣ್ತೀವಿ. ಮೊದಲನೇದಾಗಿ ಪಿತೃಪ್ರಧಾನ ಕುಟುಂಬ, 2 ಮಾತೃಪ್ರಧಾನ ಕುಟುಂಬ, 3 ಆಧುನಿಕ ಕೇಂದ್ರ ಕುಟುಂಬ ಅಂತ ಬರುತ್ತೆ. ಈ 3 ಏನಪ್ಪ ಅಂದರೆ ಕುಟುಂಬದ ಪ್ರಕಾರಗಳು. ಪ್ರಶ್ನೆ 3, ಅವಿಭಕ್ತ ಕುಟುಂಬ ಎಂದರೇನು? ಯಾವ ಕುಟುಂಬದಲ್ಲಿ ಪತಿ ಪತ್ನಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ಸುಮಾರು 2ಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರಿರ್ತಕ್ಕಂಥ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ನೆನಪಿಟ್ಕೊಡ್ರಿ, ಪತಿ ಪತ್ನಿ, ಅವರ ಮಕ್ಕಳು, ಆಮೇಲೆ ಮೊಮ್ಮಕ್ಕಳು, ಮರಿಮಕ್ಕಳು ಅಂದರೆ ಸುಮಾರು 2ಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರಿರ್ತಕ್ಕಂಥ ಕುಟುಂಬವೇ ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಪ್ರಶ್ನೆ 4, ಕೇಂದ್ರ ಕುಟುಂಬ ಎಂದರೇನು? ನೋಡಿ, ಯಾವ ಕುಟುಂಬದಲ್ಲಿ ತಾಯಿ ತಂದೆ ಮಕ್ಕಳಿಂದ ಕೂಡಿರ್ತದಲ್ಲ ಅದಕ್ಕೆ ಕೇಂದ್ರ ಕುಟುಂಬ ಅಂತ ಕರೀತಾರೆ. ಈ ಕೇಂದ್ರ ಕುಟುಂಬಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂದರೆ ಇದನ್ನ ವಿಭಕ್ತ ಕುಟುಂಬ ಅಂತಲೂ ಕೂಡ ಏನು ಮಾಡ್ತಾರೆ, ಕರೀತಾರೆ. ಮುಂದಿನ ಪ್ರಶ್ನೆ 5, ಕುಟುಂಬದ ಲಕ್ಷಣಗಳೇನು? ಹಾಗಾದರೆ ನಾವು ಕುಟುಂಬ ಹೇಳಬೇಕಾದ್ರೆ ಅದು ಯಾವೆಲ್ಲ ಲಕ್ಷಣಗಳನ್ನು ಹೊಂದಿರಬೇಕು? ಒಂದನೇದು, ಕುಟುಂಬ ಅಂತಕ್ಕಂಥದ್ದು ಸಾರ್ವತ್ರಿಕ, ಅದು ಯೂನಿವರ್ಸಲ್ ಅಂತಕ್ಕಂಥದ್ದು, ಅದು ಎಲ್ಲ ಕಡೆಯೂ ಕೂಡ ಪಸರಿಸಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಈ ಕುಟುಂಬ ಅದು ಎಲ್ಲ ಕಾಲದಲ್ಲೂ ಅಂದರೆ ಎಲ್ಲ ಸಮಯಗಳಲ್ಲೂ ಎಲ್ಲ ದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ರೀತಿಯ ಸಾಮಾಜಿಕ ವ್ಯವಸ್ಥೆ ಆಗಿದೆ. ಈ ಕುಟುಂಬದಿಂದಲೇ ನೆರೆಹೊರೆಯಾಗಿರ್ಬೋದು, ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು, ರಾಷ್ಟ್ರಗಳು ನಿರ್ಮಾಣವನ್ನಗೊಳ್ಳುತ್ತವೆ. ಸರ್ವವ್ಯಾಪಿ ಅಂದ್ರೆ ಎಲ್ಲ ಕಡೆಯೂ ಕೂಡ ಹಬ್ಬಿಕೊಂಡಿರ್ತಕ್ಕಂಥದ್ದು. ಶಾಶ್ವತ, ಕುಟುಂಬ ಅಂತಕ್ಕಂಥದ್ದು ತಾತ್ಕಾಲಿಕ ಅಲ್ಲ, ಇಲ್ಲಿ ಭಾವನಾತ್ಮಕ ಸಂಬಂಧಗಳಿರ್ತವೆ. ಈ ಭಾವನಾತ್ಮಕ ಸಂಬಂಧಗಳು ಶಾಶ್ವತವಾಗಿ ಏನಾಗಿರ್ತಾವಪ್ಪ ಅಂದರೆ ನೆಲೆ ಊರ್ತವೆ. ಆಮೇಲೆ ಇದು ಪರಂಪರಾಗತ ಅಂದರೆ ಹಿಂದಿನಿಂದನೂ ಬಂದಿರತಕ್ಕಂಥ ಒಂದು ಘಟಕ ಅಂತ ಹೇಳ್ಬೋದು. ಇವೆಲ್ಲ ಏನಪ್ಪ ಅಂದರೆ ಕುಟುಂಬ ಹೊಂದಿರತಕ್ಕಂಥ ಲಕ್ಷಣಗಳು. ಪ್ರಶ್ನೆ 6, ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನದ ಪಾತ್ರವನ್ನು ತಿಳಿಸಿ. ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಅವನ ಮೇಲೆ ಬಾಲ್ಯ ಮತ್ತು ಯೌವನ ಯಾವ ಥರನಾಗಿರ್ತಕ್ಕಂಥ ಪಾತ್ರವನ್ನು ಬೀರ್ತದೆ. ಮೊದಲನೇದಾಗಿ ಹೇಳ್ಬೋದು ಅಂತಂದರೆ ಈ ಬಾಲ್ಯ ಮತ್ತು ಯೌವನಗಳು ಏನು ಮಾಡ್ತಾವಪ್ಪ ಅಂದ್ರೆ ಆ ವ್ಯಕ್ತಿಯ ಸಾಮಾಜಿಕ ವಿಚಾರಗಳನ್ನು ನಮ್ಗೆ ಏನು ಮಾಡ್ತವೆ, ಪ್ರಕಟವನ್ನು ಪಡಿಸ್ತವೆ. ಅಷ್ಟಲ್ಲದೆ ಆ ಸಾಮಾಜಿಕ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಆ ಸಾಮಾಜಿಕ ವಾತಾವರಣಕ್ಕೆ ಅನುಗುಣವಾಗಿ ಆತ ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನು ಸಹಿತ ಬೆಳೆಸಿಕೊಳ್ತಾನೆ. ಮತ್ತೆ ಆ ವ್ಯಕ್ತಿ ಈ ಒಂದು ಹಂತದಲ್ಲಿ ತನ್ನ ಸಮ ವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ, ಗೆಳೆತನವನ್ನು ಮಾಡ್ತಾನೆ. ಇಲ್ಲಿ ಮುಂದಾಳತ್ವದ ಗುಣ ಅಂತ ಕರಿತೀವಿ, ಲೀಡರ್ಶಿಪ್, ನಾಯಕದ ಗುಣಗಳನ್ನು ರೂಢಿಸಿಕೊಳ್ತಾನೆ ವ್ಯಕ್ತಿ ಈ ಒಂದು ಹಂತದಲ್ಲಿ, ಎಲ್ಲಿ ಬಾಲ್ಯ ಮತ್ತು ಯೌವನದಲ್ಲಿ.
ಸಾಮಾಜಿಕ ಸಂಬಂಧಗಳನ್ನು ರೂಪುಗೊಳ್ಳಲಿಕ್ಕೆ ಕೂಡ ಇದೇನಾಗ್ತದಪ್ಪ ಅಂದ್ರೆ ಸಹಕಾರಿ ಆಗ್ತದ. ಮುಖ್ಯವಾಗಿ ಸ್ನೇಹ, ಸ್ವಾತಂತ್ರ್ಯ, ಭದ್ರತೆ, ಅಂಗೀಕಾರ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಅವ್ರು ಪಡಿಲಿಕ್ಕೆ ಬಯಸ್ತಾರೆ. ಯಾರು ವ್ಯಕ್ತಿ ಎಲ್ಲಿ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರವನ್ನು ಅದೇನು ಮಾಡ್ತದಪ್ಪ ಅಂತಂದ್ರೆ ಬಿಂಬಿಸ್ತದ. ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ 7. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ತಿಳಿಸಿ. ಹಾಗಾದರೆ ಅವಿಭಕ್ತ ಕುಟುಂಬಗಳು ಯಾವೆಲ್ಲ ಲಕ್ಷಣಗಳನ್ನು ಹೊಂದಿದ್ದಾವೆ? ಸೊ ಹೇಳ್ಬೋದು ಅಂತಂದರೆ ಅವಿಭಕ್ತ ಕುಟುಂಬಗಳು ಮೊದಲನೇದಾಗಿ ಇವು ದೊಡ್ಡ ಗಾತ್ರಗಳನ್ನು ಹೊಂದಿದ್ದಾವೆ. ಸೊ ಏನಾಗ್ತದಪ್ಪ ಅಂತಂದ್ರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಆಕಾರದಲ್ಲಿ ದೊಡ್ಡ ಇರ್ತಾವ ಅವಿಭಕ್ತ ಕುಟುಂಬಗಳು. ಆಮೇಲೆ ಅವಿಭಕ್ತ ಕುಟುಂಬಗಳಲ್ಲಿ ಆಸ್ತಿನೂ ಕೂಡ ಚೆನ್ನಾಗಿ ಕಂಡು ಬರ್ತದೆ. ಆಮೇಲೆ ಆ ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರ ವಾಸಸ್ಥಳನೂ ಕೂಡ ಒಂದೇ ಆಗಿರ್ತದೆ. ಆ ಕುಟುಂಬದ ಎಲ್ಲ ಜನರು ಕೂಡ ಅಡುಗೆ ಮನೆ ಇರ್ತದಲ್ಲ ಅದು ಒಂದೇ ಕಡೆ ಇರ್ತದೆ ಅಲ್ಲೇ ಸಿದ್ಧವನ್ನು ಪಡಿಸ್ತಾರೆ. ಆ ಎಲ್ಲ ಕುಟುಂಬದ ಸದಸ್ಯರ ಧರ್ಮ ಸಹಿತ ಒಂದೇ ಆಗಿರ್ತದೆ. ಅವರೆಲ್ಲರೂ ಕೂಡ ಏನಾಗಿರ್ತಾರಪ್ಪ ಅಂದ್ರೆ ಸ್ವಯಂ ಪೂರ್ಣತೆಯನ್ನು ಹೊಂದಿರ್ತಾರೆ. ಮುಂದೆ ಅಧಿಕಾರದ ಸಂರಚನೆ ಅಂದ್ರೆ ಅಲ್ಲಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಧಿಕಾರವನ್ನು ಬೈಫರ್ಫಿಕೇಶನ್ ಅನ್ನು ಮಾಡಿರ್ತಾರೆ. ಇಷ್ಟು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಆಗಿದ್ದವು. ಸೊ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋವನ್ನು ತಾವು ನೋಡಿದರ ಜೊತೆಗೆ ತಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕಡೆಯ ಪ್ರಶ್ನೆಯ ಉತ್ತರ ಹೀಗಿತ್ತು. ಅಂದರೆ ಅವಿಭಕ್ತ ಕುಟುಂಬಗಳು ಪ್ರಸ್ತುತವಾಗಿ ದಿನೇ ದಿನೇ ಹೆಚ್ಚಾಗ್ಲಿಕ್ಕತ್ತಿದ್ದಾವೆ, ಇದಕ್ಕೆ ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಒಂದೇದು, ಪ್ರಸ್ತುತ ದಿನಮಾನಗಳಲ್ಲಿ ವ್ಯಕ್ತಿ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ವೈಯಕ್ತಿಕತೆಯನ್ನು ಬಯಸ್ತಾ ಇದ್ದಾನೆ, ತನ್ನ ವೈಯಕ್ತಿಕ ಸುಖಕ್ಕೆ ಹಾತೊರಿತಾ ಇದ್ದಾನೆ. ಸ್ವಯಂ ತೃಪ್ತಿ, ಆತ ಒಬ್ಬನೇ ತೃಪ್ತಿಗೊಂಡ್ರೆ ಸಾಕು, ಬೇರೆಯವರ ಒಂದು ಆತ ಬಯಸೋದಿಲ್ಲ. ಆಮೇಲೆ ಆಸ್ತಿಯ ಹಕ್ಕಿನ ಒಡೆಯನಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇಂದಿನ ಸಮಾಜದಲ್ಲಿ ಸಾಮಾಜಿಕ ಮೌಲ್ಯಗಳು ಬದಲಾಗ್ತಾ ಇದ್ದಾವೆ, ಭೌಗೋಳಿಕ ಸಾಮಾಜಿಕ ಸಂರಚನೆ ಕೂಡ ಬದಲಾಗಿದೆ. ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬಹಳಷ್ಟು ಪ್ರಗತಿ ಕಾಣ್ತಾ ಇದೆ. ಇವೆಲ್ಲರ ಕಾರಣದಿಂದ ವಿಭಕ್ತ ಕುಟುಂಬಗಳು ಏನಾಗಕತ್ತವಪ್ಪ ಅಂದ್ರೆ ಹೆಚ್ಚಾಗ್ಲಿಕ್ಕತ್ತಾವ. ಅಷ್ಟೇ ಅಲ್ಲದೆ ಬಹಳಷ್ಟು ವೇಗವಾಗಿ ಬೆಳೀತಕ್ಕಂಥ ಕೈಗಾರೀಕರಣ, ನಗರೀಕರಣ, ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳು, ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ, ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ, ಸ್ತ್ರೀ ಸ್ವಾತಂತ್ರ್ಯ, ಇವೆಲ್ಲ ಅಂಶಗಳು ಏನಾಗಿದ್ದಾವಪ್ಪ ಅಂತಂದರೆ ಸೊ ವಿಭಕ್ತ ಕುಟುಂಬಗಳನ್ನು ಬೆಳಿಲಿಕ್ಕೆ, ಈ ವಿಭಕ್ತ ಕುಟುಂಬಗಳು ರೂಪುಗೊಳ್ಳಲಿಕ್ಕೆ ಕಾರಣ ಆಗಿದ್ದಾವೆ ಅಂತ ಹೇಳಿದರೆ ಏನಾಗೋದಿಲ್ಲ, ತಪ್ಪಾಗೋದಿಲ್ಲ ಅಂತ ಹೇಳ್ತೀನಿ. ಇಲ್ಲಿಯವರೆಗೆ ನಾವು 9ನೇ ಪಾಠದ ಪ್ರಶ್ನೋತ್ತರಗಳಾಗಿರ್ತಕ್ಕಂಥ ಕುಟುಂಬ ಪಾಠದ ಪ್ರಶ್ನೋತ್ತರ